डॉक्टर बेटगेरी कृष्णशर्मा हे मातृहृदयाच्या आश्रयात वाढलेले व्यक्तिमत्व असून त्यांच्या साहित्यामध्ये स्त्रीत्वाचे प्रभावी प्रतिबिंब दिसते, असे मत धारवाड येथील ज्येष्ठ साहित्यिक डॉक्टर राघवेंद्र पाटील यांनी व्यक्त केले. डॉक्टर बेटगेरी कृष्णशर्मा ट्रस्ट तसेच महांतेश नगर रहिवासी संघ शिक्षण विद्यालय बेळगाव यांच्या संयुक्त विद्यमाने गुरुवारी महांतेश नगर येथील महंत भवनमध्ये आयोजित डॉक्टर बेटगेरी कृष्णशर्मा जयंतीनिमित्त विचार संमेलन कार्यक्रमात ते बोलत होते. ते म्हणाले की बेटगेरी कृष्णशर्मा हे स्त्री पुरुषांना समानतेने आणि मानवतावादी दृष्टिकोनातून पाहणारे कवी होते. डॉक्टर बेटगेरी कृष्णशर्मा ಟ್ರಸ್ಟಿನ ವತಿಯಿಂದ ವಿಚಾರ ಸಂಕಿರಣ ಮಾಲೆ ಏರ್ಪಡ್ತಾ ಇದೆ. ಆ ವಿಚಾರ ಸಂಕಿರಣ ಮಾಲೆಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ಸಹೋದರಿ ವಿನಯ ಒಪ್ಪಂದವರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರುವಂಥ ನನ್ನ ಆಪ್ತ ಗೆಳೆಯ ಸರ್ಜು ಘಾಟ್ಕರ್ ಅವರೇ, ಈ ಕಾಲೇಜಿನ ಪ್ರಾಚಾರ್ಯರಾಗಿರುವಂಥ ಸಹೋದರಿ ಡಾಕ್ಟರ್ ನಿರ್ಮಲಾ ಪಟ್ಟಲ್ ಅವರೇ, ಬಸವರಾಜ್ ಕಟ್ಟಿಮನಿ ಟ್ರಸ್ಟಿನ ಅಧ್ಯಕ್ಷರು ಆಪ್ತ ಮಿತ್ರರು ಆಗಿರುವ ಡಾಕ್ಟರ್ ಹಿಮ್ಡಿ ಅವರೇ, ಅವಾಗ ಈ ಹಾಲ್ನಲ್ಲಿ ನಾವು ಕಾರ್ಯಕ್ರಮ ಮಾಡಿರಲಿಲ್ಲ, ಮೇಲ್ಗಡೆ ಒಂದು ಕ್ಲಾಸ್ ರೂಮ್ನಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. 2-3 ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಏರ್ಪಡಿಸಿದ್ದು ನೆನಪಿದೆ. ಮತ್ತೆ ಇಲ್ಲಿ ಅವಕಾಶ ಕೊಟ್ಟಿರುವಂಥ ಪ್ರಾಚಾರ್ಯರಿಗೆ ನಾನು ನಮ್ಮ ಈಗಿನ ಟ್ರಸ್ಟಿನ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಶರ್ಮಾ ಅವರ ಕಾವ್ಯದಲ್ಲಿ ಮಹಿಳಾ ನಿಲುವುಗಳು ಅನ್ನುವಂಥ ವಿಷಯ ಕುರಿತು ಇವತ್ತು ಇಲ್ಲಿ ಚರ್ಚೆ ಏರ್ಪಡ್ತಾ ಇದೆ. ಬೆಟಗೇರಿ ಕೃಷ್ಣಶರ್ಮಾ ಅವರ ಕೌಟುಂಬಿಕ ಹಿನ್ನೆಲೆಯನ್ನು ನಾನು ಇಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಸ್ತಾಪಿಸಬಹುದು ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಬೆಟಗೇರಿಯವರು 12ನೇ ವರ್ಷಕ್ಕೆ ಅವರು ತಮ್ಮ ತಂದೆಯನ್ನು ಕಳ್ಕೊಂಡ್ರು. ಆವಾಗ ಅವರ ತಾಯಿ ಮತ್ತು ಅವರ ಅಕ್ಕ ಒಬ್ಬರು ಬಾಲವಿಧವೆ, ಅವರು ವಾಪಸ್ ಬಂದು ಮನೆಯಲ್ಲಿ ಇದ್ದರು. ಆ ಮನೆತನದ ಜವಾಬ್ದಾರಿಯನ್ನು ಸುಮಾರು ಒಂದು 15-20 ವರ್ಷಗಳಲ್ಲ, 18ರೊಳಗೆ ಅವ್ರ ತಾಯಿ ತೀರ್ಕೋತಾರೆ. 1918ರಲ್ಲಿ ಅವ್ರ ತಾಯಿ ತೀರ್ಕೋತಾರೆ. ಅಂದರೆ ಬೆಟಗೇರಿಯವರು 18ನೇ ವರ್ಷದವರು ಇದ್ದಾಗೆ ಅವ್ರ ತಾಯಿ ತೀರ್ಕೋತಾರೆ. ಸೊ ಆ ಮನೆಯಲ್ಲಿ, ಆ ಮನೆತನದಲ್ಲಿ ಸಂಪೂರ್ಣವಾಗಿ ಆ ಮನೆತನದ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ತವರು ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮಾ ಅವರ ತಾಯಿ, ನಮ್ಮ ಅಜ್ಜಿ ಮತ್ತು ನಮ್ಮ ಸೋದರತ್ತೆ ಅವರು ಕೃಷ್ಣಕ್ಕ ಅಂಥೇಳಿ, ಊರಿಗೆಲ್ಲ ಅಕ್ಕ ಅಂಥೇಳಿ ಅವ್ರನ್ನ ಕರೀತಿದ್ರು. ಸೊ ಅವರು ಇಬ್ಬರು ಈ ಮನೆತನದ ಜವಾಬ್ದಾರಿಯನ್ನು ಹೊತ್ತಿದ್ರು. ನಮ್ಮ ವಿನಯ ಅವರು ಅವರ ಬಾಲ್ಯದ ನೆನಪುಗಳನ್ನು, ಬೆಟಗೇರಿಯವರ ನೆನಪುಗಳನ್ನು ಓದಿದ್ದಾರೆ. ಅವರು ನನ್ನ ನೆನಪುಗಳು ಅನ್ನುವಂಥ ಪುಸ್ತಕದಲ್ಲಿ ಅವರು ತಮ್ಮ ಆ ಎಲ್ಲ ಸಂಗತಿಗಳನ್ನು ಅವರು ತೋಡ್ಕೊಂಡಿದ್ದಾರೆ. ಆಮೇಲೆ ತಂದೆ ತೀರ್ಕೊಂಡಾಗ ಇವರೆಲ್ಲ ಚಿಕ್ಕವರನ್ನೇ. ಬೆಟಗೇರಿಯವರ ವಯಸ್ಸು ಆವಾಗ 12, ನಮ್ಮ ತಂದೆ ವಯಸ್ಸು 14. ಆಮೇಲೆ ಅವ್ರಿಗಿಂತ ಒಬ್ಬ ದೊಡ್ಡವರು 16 ವರ್ಷದವರು ಇದ್ದರು. ಅವರಿಗೆ ಹಿ ವಾಸ್ ಸಫರಿಂಗ್ ಫ್ರಮ್ ಟ್ಯೂಬರ್ಕ್ಯುಲೋಸಿಸ್. ಅವರೇ ಮೊದಲ ನೌಕರದಾರರು ಅಲ್ಲಿ ನಮ್ಮ ಮನೆಯೊಳಗೆ. ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದರು. ಅತ್ಯಂತ ನಿಕೃಷ್ಟವಾಗಿರುವಂಥ ಒಂದು ಸ್ಥಿತಿಯ ಲ್ಯಾಂಡ್ ಏನೋ ಸಾಕಷ್ಟು ಸರ್ಜು ಮತ್ತೆ ಬೈತಿರ್ತಾನೆ, ಅಷ್ಟೊಂದು ಲ್ಯಾಂಡ್ ಇದ್ದು ಅದೇಕೋ ಬಡತನ ಅನುಭವಿಸಿದ್ರಿ ಅಂಥೇಳಿ. ಸೊ ದ್ಯಾಟ್ ವಾಸ್ ದ ಕಂಡೀಷನ್.
ಆ ಬೆಟಗೇರಿಯವರ ನೆನಪುಗಳನ್ನ ಓದಿದಾಗ ಇಟ್ ವಾಸ್ ಸೋ ಅಥೆಂಟಿಕ್ ಅಂತ ಹೇಳಿ ನಾನು ಕೇಳ್ತಿದ್ದೆ. ನಾನು ಇಷ್ಟೆಲ್ಲ ಜಮೀನು, ಎಷ್ಟು ಜಮೀನು ಗೊತ್ತಾ? 200 ಕೂರಿಗೆ ಅಂದರೆ 800 ಎಕರೆ ಜಮೀನು. ಬಟ್ ಮತ್ತೊಂದು ಜೊತೆ ಬಟ್ಟೆ ಹೊಲಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ಅವ್ರದ್ದು, ಓದಿಸೋದಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿ. ಅವರು ಭಾಳ ಕಷ್ಟಪಟ್ಟು ನಮ್ಮ ಊರಲ್ಲಿ 4ನೇ ತರಗತಿವರೆಗೆ ಶಾಲೆ ಇತ್ತು. 4ನೇ ತರಗತಿ ಆದಮೇಲೆ ಅದನ್ನು ಕ್ಲೋಸ್ ಮಾಡಿದ ಮೇಲೆ यावेळी बोलताना ज्येष्ठ साहित्यिक व धारवाड येथील डॉक्टर द रा बेंद्रे राष्ट्रीय ट्रस्टचे अध्यक्ष डॉक्टर सरजू काटकर यांनी सांगितले की बेटगेरी कृष्ण शर्मा यांनी मानवतेला मोठे महत्त्व दिले असून समाजातील विविध व्यवस्था आपल्या काव्यातून त्यांनी प्रभावीपणे मांडल्या आहेत. धारवाड येथील अंजुमन पदवी महाविद्यालयाचे कन्नड विभागाचे सहप्राध्यापक डॉक्टर रुद्रेश मेट यांनी सांगितले की बेटगेरी कृष्ण शर्मा यांनी केवळ एका क्षेत्रात नव्हे तर अनेक क्षेत्रात आपली छाप उमटवली. बेळगाव येथील डॉक्टर बेटगेरी कृष्ण शर्मा ट्रस्टच्या अध्यक्षा डॉक्टर विनया उपकुंद यांनी सांगितले की त्यांच्या साहित्यामध्ये अर्थपूर्ण समीक्षा असून आजच्या पिढीने त्या विचारांचा स्वीकार करणे आवश्यक आहे. या कार्यक्रमात कन्नड व संस्कृती विभागाचे संयुक्त संचालक के.एस. चन्नूर, महांतेश नगर शिक्षण महाविद्यालयाच्या प्राचार्या डॉक्टर निर्मला पट्टल, उपसंचालिका विद्यावती भजंत्री, बसवराज कट्टीमनी, ट्रस्टचे अध्यक्ष डॉक्टर यल्लप्पा हिम्मडी तसेच डॉक्टर H.B. कोलकार, डॉक्टर गीतांजली कुरुडगी, रवी कुलकर्णी आदी उपस्थित होते. नजीम बेटगेरी, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना मन भाए आराधना मारुति गली बेलगाम, मन भाए आराधना.